ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿ ಒಂದು ವರ್ಷನೇ ಆಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗದಂಥ ಪರಿಸ್ಥಿತಿ. ಹಲವಾರು ಸಭೆಗಳಿಗೆ ಉಪಮುಖ್ಯಮಂತ್ರಿನೇ ಬರ್ತಾ ಇಲ್ಲ. ಮತ್ತು ಬಡ್ಜೆಟ್ ಬಗ್ಗೆ ಎಲ್ಲ MLAಗಳು ಕಾಂಗ್ರೆಸ್ ಕಾಮೆಂಟ್ ಮಾಡಿದ್ದಾರೆ. DK ಶಿವಕುಮಾರ್ ಏನಾನ ಕಾಮೆಂಟ್ ಮಾಡಿದಾರ ನೋಡಿ? ಏನು ಕಾಮೆಂಟ್ ಮಾಡಿದ್ದಾರೆ? ಅವ್ರು ಇಲಾಖೆ ಬಿಟ್ಟರೆ ಬೇರೆದಕ್ಕೇನು ಕಾಮೆಂಟೇ ಮಾಡಿಲ್ಲ. ಚೆಂದಾಗಿದೆ ಬಡ್ಜೆಟ್ ಅಂತ. ಅಂದರೆ ಒಳಜಗಳದ ಬೇಗುದಿಯಲ್ಲಿ ಇವತ್ತು ಡೆಲ್ಲಿಗೆ ಏನು ಹೋಗ್ತಾ ಇದ್ದಾರೆ, 30 ಜನರು ಮೇಲ್ಪಟ್ಟು ಹಿರಿಯ ಶಾಸಕರು ಕಿರಿಯ ಶಾಸಕರು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾಂಗ್ರೆಸ್ಸಲ್ಲಿರುವಂಥ ಒಳಜಗಳ. ಒಂದು DK ಗುಂಪೊಂದು, ಇನ್ನೊಂದು ಸಿದ್ದರಾಮಯ್ಯನವ್ರ ಗುಂಪು. ಇದರಲ್ಲಿ ಜನಗಳಿಗೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದು ವರ್ಷದಿಂದನೂ ಕೂಡ. ಇವರು ಅಧಿಕಾರಕ್ಕೋಸ್ಕರ ಹಂಬಲಿಸ್ತಾ ಇದ್ದಾರೆ. ಹಂಬಲಿಸಿದೆ ನನ್ನ ಮನ ಅಂತ ಹೇಳ್ಬಿಟ್ಟು ಆಡಿದೆಯಲ್ಲ, ಹಂಗೆ ಅಧಿಕಾರಕ್ಕೋಸ್ಕರಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಂಬಲಿಸ್ತಾ ಇದ್ದಾರೆ. ಮಂತ್ರಿಗಳು ನಾವ್ಯಾಕೆ ಇವರಿಬ್ಬರು ಜಗಳದಲ್ಲಿ ನಾವು ಮಂತ್ರಿ ಪದವಿ ಪಡಿಬೇಕು ಅಂತ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಒಟ್ಟಲ್ಲಿ ರಾಜ್ಯದಲ್ಲಿ ಒಂಥರ ಅತಂತ್ರ ಸ್ಥಿತಿಯಲ್ಲಿದೆ. ಯಾರು ಅಧಿಕಾರಿಗಳು ಮಾತು ಕೇಳಲ್ಲ, ಕೆಲಸ ಮಾಡ್ತಾ ಇಲ್ಲ. ಬಡ್ಜೆಟೆಲ್ಲ ಏನೇನು ಘೋಷಣೆ ಮಾಡಿದಾರೋ ಆರ್ಡ್ರ್ಗಳು ಒಂದು ಇಶ್ಯೂ ಆಗ್ತಾಯಿಲ್ಲ. ಏನು ಬಡ್ಜೆಟಲ್ಲಿ ಘೋಷಣೆ ಆಗಿದೆ ಯೋಜನೆಗಳು ಯಾವುದನ್ನು ಒಂದೂ ಕೂಡ ಆರ್ಡ್ರ್ ಇಶ್ಯೂ ಆಗ್ತಾಯಿಲ್ಲ. ಯಾಕೆಂದರೆ ಎಲ್ಲ ಅಧಿಕಾರಿಗಳು ಕೂಡ ಈ ಸರ್ಕಾರದ ಕಿತ್ತಾಟದಲ್ಲಿ ಬೇಜಾರಾಗಿದೆ. ಅವ್ರಿಗೂ ಕೂಡ ಯಾರು ಮುಖ್ಯಮಂತ್ರಿ ಅನ್ನೋದು ಇನ್ನೂ ಗೊಂದಲದಲ್ಲಿದೆ. ಅದರಿಂದ ಇವತ್ತು 20 ಜನ 30 ಜನ ಏನು ಹೋಗ್ತಾ ಇದ್ದಾರೆ ಅದು ಭಿನ್ನಮತೀಯ ಶಾಸಕರು, ಭಿನ್ನಮತ ಇರ್ತಕ್ಕಂಥವ್ರು. ಅವರು ಡೆಲ್ಲಿಗೆ ಹೋಗಿ ಈ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಇದೆಲ್ಲ ಅದರ ಜೊತೆಗೆ ಅವ್ರ ಮಂತ್ರಿ ಕೇಳೋವಂಥದ್ದು. ನೆಪಕ್ಕೆ ಮಾತ್ರ ಮಂತ್ರಿ, ಆದರೆ ಅಲ್ಲಿ ಹೋಗ್ತಾ ಇರೋದು ಮುಖ್ಯಮಂತ್ರಿನ ಕೆಳಗಿಳ್ಸೋಕ್ಕೆ ಒಂದು ಗ್ಯಾಂಗು, ಮುಖ್ಯಮಂತ್ರಿನ ಏರ್ಸೋಕ್ಕೆ ಒಂದು ಗ್ಯಾಂಗು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಒಟ್ಟಲ್ಲಿ ನೋಡಿ ಅಲ್ಲ, ಒಟ್ಟಲ್ಲಿ ದಾವಣಗೆರೆ ಚುನಾವಣೆ ಇರ್ಬೋದು, ಬಾಗಲಕೋಟೆ ಮುಸಲ್ಮಾನ್ ಬಾಂಧವರು ಯಾರು ಕಾಂಗ್ರೆಸ್ಸಿಗೆ ಫೇವರ್ ಅಂತ ಹೇಳ್ತಾ ಇದ್ರು ಇಷ್ಟು ದಿನ, ಅವರು ಕೂಡ ಈ ದುರಾಡಳಿತವನ್ನು ನೋಡಿಬಿಟ್ಟು ಅವರು ಬೇಸರ ಆಗಿದೆ. ಅವರು ಕೂಡ BJPಗೆ ಓಟ್ ಹಾಕ್ತೀನಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಅಂದರೆ ಈ ಸರ್ಕಾರ ಅಂದರೆ ಕುಲಗೆಟ್ಟೋಗಿದೆ ಅಂತ, ಅಂದರೆ ಅಧ್ವಾನ ಎದ್ದೋಗಿದೆ. ಅಷ್ಟು ದುರಾಡಳಿತ, ಭ್ರಷ್ಟಾಚಾರ, ಲೂಟಿ ಎಲ್ಲ ನಡೀತಾ ಇರೋದ್ರಿಂದ ಮುಸಲ್ಮಾನ್ ಬಾಂಧವರಿಗೂ ಬೇಜಾರಾಗ್ಬಿಟ್ಟಿದೆ. ಈ ಸರ್ಕಾರ ತೊಲಗಿದ್ರೆ ಸಾಕು ಅಂತ. ಯಾಕೆಂದರೆ ಅವ್ರಿಗೂ ಪ್ರಾತಿನಿಧ್ಯ, ಹೆಸರಿಗೆ ಮಾತ್ರ ಮುಸಲ್ಮಾನರು ಓಟ್ ಬೇಕು, ಆದರೆ ಅವ್ರಿಗೆ ಅಧಿಕಾರ ಕೊಡಲ್ಲ, ವಿದ್ಯಾಭ್ಯಾಸ ಕೊಡಲ್ಲ. ಮೋದಿಯವರು ಗುಜರಾತಲ್ಲಿದ್ದಾಗ ಮುಖ್ಯಮಂತ್ರಿ ಅವ್ರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಓಟ್ಗೆ ಮಾತ್ರ ಮುಸಲ್ಮಾನರು ಬೇಕು, ಬೇರೆ ಅದಕ್ಕೆ ನೀವು ಅಧಿಕಾರಕ್ಕೆ ಬಂದರೆ ನೀವು ಬೇಡ ಅನ್ನೋ ತೀರ್ಮಾನ ಮಾಡಿದರೆ ಅದಕ್ಕೋಸ್ಕರ ಈ ಬೆಳವಣಿಗೆ ನಡೀತಾ ಇದೆ. ಹೌದು, 91 ಲಕ್ಷ ಏನೋ ಅದರಲ್ಲಿ ಫೇಕ್ ಅಂತ ಡಿಲೀಟ್ ಮಾಡಿದ್ದಾರೆ. ಎಲ್ಲ ಬಾಂಗ್ಲಾದೇಶದವರೆಲ್ಲ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರನೇ, ಮಮತಾ ಬ್ಯಾನರ್ಜಿನೇ ವೆಸ್ಟ್ ಬೆಂಗಾಲಲ್ಲಿ ವೋಟರ್ ಲಿಸ್ಟಲ್ಲಿ ಈ ಬಾಂಗ್ಲಾದೇಶದವ್ರಿಗೆಲ್ಲ ಮಾಡಿಕೊಡೋ ಅಂಥದ್ದಕ್ಕೆ ಒಂದು ಸ್ಕೀಮ್ ಇದೆ. ಅಲ್ಲೆಲ್ಲ ರೇಷನ್ ಕಾರ್ಡ್ ಮಾಡಿಕೊಡೋಕ್ಕೆ, ವೋಟರ್ ಲಿಸ್ಟ್ ಇರೋಕ್ಕೆ, ವೋಟ್ಗೋಸ್ಕರ ದೇಶನೇ ಏನು ಬೇಕಾದರೂ ಮಾಡುವಂಥ ಪರಿಸ್ಥಿತಿ ವೆಸ್ಟ್ ಬೆಂಗಾಲಲ್ಲಿ ನಾವು ನೋಡ್ತಾ ಇದ್ದೀವಿ. ದುರಾಡಳಿತ. ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಪಾಲನೆ ಮಾಡಿಲ್ಲ, ಕೋರ್ಟ್ ಆದೇಶನೂ ಮಾಡಲಿಲ್ಲ. CBI ರೈಡ್ ಮಾಡಿದ್ರೆ ಅವ್ರನ್ನ ಫೈಲ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಒಂದು ರೀತಿ ಅಲ್ಲಿ ಗೂಂಡಾ ರಾಜ್ಯ. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಏನಿದೆ ಗೂಂಡಾ ರಾಜ್ಯ ನಡೀತಾ ಇದೆ. ಇವಾಗ SIR ಮಾಡ್ತಾ ಇರೋದು ದೇಶದಲ್ಲಿ ಯಾರು ರಿಯಲ್ ಪ್ರಜೆಗಳಿದ್ದಾರೋ ಅವ್ರಿಗೆ ವೋಟ್ ಅಧಿಕಾರ ಇರ್ತದೆ. ಬೋಗಸ್ ಯಾರಿದ್ದಾರೆ, ಬೇರೆ ಬೇರೆ ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಬೇರೆ ಬೇರೆ ಯಾರಿದ್ದಾರೆ ಅವ್ರಿಗೆಲ್ಲ ಕಿಕ್ಔಟ್ ಮಾಡಬೇಕು. ಅದು ಒಳ್ಳೆಯ ನಿರ್ಧಾರ. ಬದಲಾವಣೆ ನೋಡಿ, DK ಶಿವಕುಮಾರ್ ಒತ್ತು ಕಿತ್ಕೊತೀನಿ ಅಂತಾರೆ, ಸಿದ್ದರಾಮಯ್ಯ ನಾವು ಬಿಡಲ್ಲ ಅಂತಾರೆ. ಇದರಲ್ಲಿ ತೊಂದರೆ ಆಗ್ತಾ ಇರೋದೇನು? ಜನಸಾಮಾನ್ಯರಿಗೆ ಹಳ್ಳ ಬಿದ್ದ ರಸ್ತೆಗಳು, ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಮಕ್ಕಳು ಸಾವಾಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ಕೇಳೋರಿಲ್ಲ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಆದ್ದರಿಂದ ಈ ಸರ್ಕಾರ ತೊಲಗಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ದಾರೆ. ನಾವು ತೊಲಗಿಸೋಕ್ಕೆ, ವಿರೋಧ ಪಕ್ಷವಾಗಿ ನಾವು ತೊಲಗಿಸೋಕ್ಕೆ ಏನೇನು ಬೇಕೋ ಆ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.